ಮ್ಯಾಮ್ ನಿಮ್ಮ ಆಟೋಗ್ರಾಫ್ ಮ್ಯಾಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಮಾಡ್ತಿದ್ದೀರಾ ಹರ್ಷಿತಾ ಗಿರೀಶ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ರಾಮನವಮಿ ಬಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಸದ್ಯಕ್ಕೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ದಟ್ ನಮ್ಮ ಅಜ್ಜಿದು ಹಳೆ ಸೀರೆನಲ್ಲಿ ಡ್ರೆಸ್ ಹೊಲಿತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನನಗೆ ಡ್ರೆಸ್ ಹೊಲ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನಂದರೆ ನನ್ನ ಮಗಳಿಗೂ ಹೊಲ್ದಿದ್ದೀನಿ ಅದರಲ್ಲಿ. ಸೊ ಯಾವ ಥರ ಇದೆ ಅಂತ ಮಾಮ್ ಆ್ಯಂಡ್ ಡಾಟರ್ ಡಿಯೋ ಥರ ತೋರಿಸ್ತೀನಿ. ಆ್ಯಂಡ್ ಫಸ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಡ್ರೆಸ್ ಆಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಹಾಕಿದ್ದೀನಿ ಆಲ್ರೆಡಿ ಡ್ರೆಸ್ಸು, ಕಾಣ್ತಿರ್ಬೋದು, ಬಟ್ ಫುಲ್ ಕಾಣಿಸಲ್ಲ ಅಲ್ಲ. ಸೊ ಅದಕ್ಕೇ ಇವಾಗ ರೆಡಿ ಆಗ್ತಿದ್ದೀನಿ. ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊಳ್ಳಿ, ಹಿಂಗೆ ಬಿಡ್ಲಾ ಅಥವಾ ಕ್ಲಿಪ್ ಏನಾದರೂ ಹಾಕಲ್ಲ? ಕ್ಲಿಪ್ ಹಾಕೋ. ಅವಳು ಹಾಯ್ ಅಂತಿದ್ದಾಳೆ, ಆಮೇಲೆ ಅವಳನ್ನ ತೋರಿಸ್ಬೇಡ. ಆಮೇಲೆ ಹಿಂಗೆ ಇರಲಿ ಅನ್ಸುತ್ತಲ್ಲ. ಈಗ ಹಿಂಗೆ ಇರ್ಲಿ ಅಂದ್ಬಿಟ್ಟು ಆಮೇಲೆ ಅಯ್ಯೋ ಶೆಕೆ ಆಗ್ತೈತಿ, ನನ್ಗೆ ಅದಾಗ್ತೈತಿ ಇದು ಆಯ್ತು. ಇನ್ನೇನು ಒಂದು ವಿಡಿಯೋ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಯಾ ಬಂದೆ. ನೋಡು, ಹಾಯ್ ಮಾಡು. ಹಾಯ್ ಮಾಡು. ಅಲ್ಲಿ ಹಾಯ್ ಮಾಡು ಮಗಳೇ. ಹಾಯ್ ಮಾಡಮ್ಮ. ತೋರಿಸ್ಬಿಟ್ಟ ತೋರಿಸಿಲ್ಲ, ಇದು ಬೇರೆ ಇದು. ಆಮೇಲೆ ಇಷ್ಟೊಂದು ಟೈಟ್ ಟೈಟಾಗಿ ಹಾಕಿದ್ರೆ ಇಷ್ಟೊಂದು ಟೈಟಾಗಿ ಯಾಕೆ ಹಾಕಿದ್ದೀರಂತೀರ? ಮಗಳು ಒಂದೇ ಥರ ಕಾಣಿಸ್ತವ್ರೆ, ಬಟ್ ಮಗಳಿರೋದು ಅಪ್ಪನ ಥರ ಅಲ್ಲ ಮಗಳೇ? ಸೊ ಫೈನಲ್ ಆಗಿ ರಿವೀಲ್ ಮಾಡುವ ಹೇಗೆ ಕಾಣ್ತಿದ್ದೀವಿ ಅಂತ. ನನ್ನ ಮಗಳಿಗೆ ಈ ತರ ಡ್ರೆಸ್ ಸ್ಟಿಚ್ ಮಾಡಿ ಈಗ ಒಂದು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡೋದಕ್ಕೆ ಅಂತ ಹೋಗ್ತಿದೀವಿ. ಸೊ ಇದಿಷ್ಟೇ, ನಾನೇನು ಜಾಸ್ತಿ ಮೇಕಪ್ ಮಾಡಿಲ್ಲ, ಜಸ್ಟ್ ಲೈಟ್ ಆಗಿ ಲಿಪ್ಸ್ಟಿಕ್ ಮೇಲಿಂದ ಕೆಳಗಿನ ತೋರಿಸ್ಬಿಡ್ತೀನಿ. ಆಮೇಲೆ ಹಾಕ್ತೀನಿ ಆ ವಿಡಿಯೋ. ಅಲ್ಲಿಂದ ಎಲ್ಲ ಗಲೀಜ್ತೇನೆ. ನಂಗಂತೂ ಸಖತ್ ಇಷ್ಟ ಆಯ್ತು. ನಮ್ಮ ಅಜ್ಜಿ ಈ ಸೀರೆ ಬೇಡ 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 ಬೇರೆ ಎತ್ಕೊ ಅಂತಿದ್ರು, ಬಟ್ ಚೆನ್ನಾಗಿ ಕಾಣ್ತಿದೆ. ಈ ಬಾಡೀಸ್ ಎಲ್ಲ ಫುಲ್ಲು ಸಾರಿದು, ಮತ್ತೆ ಇದು ಸ್ಲೀವ್ಸ್ ಏನಿದೆ ಅಲ್ಲ, ಇದು ಪಲ್ಲುನಲ್ಲಿ ಪಲ್ಲುನಲ್ಲಿ ಇದ್ದಿದ್ದು. ಸೊ ಈಗ ಒಂದು ವಿಡಿಯೋ ತೆಗಿಯಕ್ಕೆ ಹೋಗೋಣ, ವಿಡಿಯೋ ತೆಗಿಯಕ್ಕೆ. ಹಾಯ್ ಮಾಡು. ಸೊ ಬನ್ನಿ, ಈಗ ಸೊಳ್ಳೆ ಇರುತ್ತೆ, ನೋಡ್ಬೇಕು. ತುಂಬ ದಿನದಿಂದನೇ ನಾನು ವಿಡಿಯೋ ಮಾಡಬೇಕಿತ್ತು ಈ ಡ್ರೆಸ್ದು, ಬಟ್ ಮಾಡಿರಲಿಲ್ಲ, ಟೈಮ್ ಇರಲಿಲ್ಲ. ಈ ಚಪ್ಪಲಿ ಹಾಕ್ಕೊಡು. ಸೊ ಗೈಸ್, ವಿಡಿಯೋ ಎಲ್ಲ ತೆಗೆದಿದ್ದಾಯಿತು. ಆ್ಯಂಡ್ ಇವಾಗ ಪೋನಿ ಹಾಕ್ಕೊಂಡ್ಬಿಟ್ಟೆ, ಬಿಕಾಸ್ ನಾನು ಈಗ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ, ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ಪೋನಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಹೇಳಿ. ಆ್ಯಂಡ್ ಇಲ್ಲಿ ನೋಡಿ ನನಗೆ ಬ್ಯಾಂಕ್ಸ್ ಹೆಂಗೆ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಬೆಳೆದಿದೆ ಕೂದಲು. ವಾವ್, ನೈಸ್ ಬ್ಯಾಂಕ್ಸ್ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ನಾನು ವಿಡಿಯೋ ಹಾಕಿದ್ದೀನಿ ಅನಿಸುತ್ತೆ, ಹೇಗೆ ಕಾಣ್ತಿದ್ದೀನಿ ಅಂದರೆ ಈ ಡ್ರೆಸ್ಸು ಯಾವ ಥರ ಸ್ಟಿಚ್ ಆಗಿದೆ, ಏನು ಎತ್ತ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲರೂ ಹೋಗ್ತಿದ್ದೀವಿ ಮಲ್ಲೇಶ್ವರಂಗೆ. ಸೊ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ಏನೇನು ತಗೊಳ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಮಲ್ಲೇಶ್ವರಂ ಬಂದಿದ್ದೀವಿ, ಶಾಪಿಂಗ್ ಮಾಡೋದು. ಹಾಂ, 200 ಕೊಡ್ತಾನಂತೆ. ಸೊ ಗೈಸ್, ಕ್ಯಾಪ್ ನೋಡಿದ್ವಿ ನನ್ನ ಮಗಳಿಗೆ, ಅವಳು ಹಾಕೋದೇ ಇಲ್ಲ. ತಗೊಂಡು ಏನು ಮಾಡೋಣ, ಬಿಸಾಕ್ಬಿಟ್ಲು ಅಷ್ಟೇ. ಸೊ ತಗೊಳ್ಳಲ್ಲ. ಸೊ ಗೈಸ್, ಹಾಯ್ ಮೇಡಮ್. ಬಂದರು ನಮ್ಮ ಡ್ಯಾಡಿಗೆ ರೇಮಂಡ್ಸಲ್ಲೇ ಬೇಕಂತೆ ಪ್ಯಾಂಟು, ಅದಕ್ಕೆ ನೋಡಕ್ಕೆ ಬಂದು. ಸ್ವಲ್ಪ ಲೌಡ್ ಬಿತ್ತು. ಹೋಗಮ್ಮ ಚಿಕ್ಕಿದ್ರು.
ಪ್ಯಾಂಟ್ ನೋಡ್ತಾ ಇದ್ದೀವಿ. ಇದೇ ತಗೋ. ಅದು ಚೆನ್ನಾಗಿದೆ, ಅದು ಬಿಡಪ್ಪ, ಅದಿರಲಿ. ಬೇಡ, ಇವಾಗ ಸೇಮ್ ಅದೇ ಹಾಕಿರೋದು, ಕಲರ್ ಡಿಫ್ರೆನ್ಸ್ ಅಷ್ಟೇ. ಅದು ಚೆನ್ನಾಗಿದೆ ಬಿಡು. ನಿದ್ದೆ ಬಂದೈತೆ ಮಗುಗೆ. ನೋಡಿ, ಗ್ಯಾಪಲ್ಲಿ ಹೋಗಿ ವೀರೇಶು ಬ್ಯಾಕ್ ಒಂದು ಜಾತ್ರೆ ಥರ ಐತೆ. ಜಾತ್ರೆ ಥರ ಐತೆ, ಚೆನ್ನಾಗಿಲ್ಲ. ನಂದು ಚೇಂಜ್ ಮಾಡಬೇಕಿತ್ತು, ನಂದು ನಂಗೆ ಇಷ್ಟ ಆಗಲಿಲ್ಲ. ಫ್ರೆಂಡ್ ಅಂಗಡಿಲ್ಲ ಇದು ಸುಮ್ಮನೆ ಡಿಸ್ಪ್ಲೇ ಇದು ಬೇರೆ ಇಲ್ಲ. ಇದೇನಿದು? ವಿನಾಯಕಿದ್ ಬೊಟ್ಟು. ನನಗೇನಿದು ಹಿಂಗೆ ರೆಡ್ ಆಗಿಬಿಟ್ಟೈತೆ ಅನ್ಕೊಂಡು. ಏನೋ ನೋಡಿದ್ರೆ ತಗೊಂಡು ಹೋಗ್ತಾ ಇರ್ಬೇಕು. 5 ನಿಮಿಷ ಏನಕ್ಕೆ ಇರು, ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಪಾನಿಪುರಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಫಾದರ್ಸ್ ಡೇ ಸ್ಪೆಷಲ್ ಪಾನಿಪುರಿ. ಹಿಂಗೂ ಇದೆ. ನಮ್ಮ ಮಗು ಕಡಲೆಪುರಿ ತಿಂತಾ ಇದೆ ಈಗ. ಕಳ್ಳು ಶಮು ಬೆಲೆನೇ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ತಿನ್ನಿನ್ನು ಅದು ಎರಡು ಸೇರಿ. ಅಲ್ಲಿ ನನ್ನ ತಂಗಿ ಏನೂ ತಿನ್ನಲಿಲ್ಲ, ಅವಳು ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾಳೆ. ಇಲ್ಲಿ ಬಂದಿದ್ದಾಳೆ ತಿನ್ನೋಕ್ಕೆ ಅಂತ. ಏನಾದರೂ ಮಾಡು, ಏನೋ ನನ್ನೇ ನೋಡಿ. ನನ್ನ ಮಗಳಿಗೆ ಫಲೂಡ ಬೇಕಂತೆ. ಆಯ್ತು ಇರು, ಕೊಡಿಸ್ತೀನಿ. ಹಂಗೆಲ್ಲ ಮಾಡಬಾರ್ದು. ಆಯ್ತು ಏನು ಬೇಕು ನಿಮಗೆ? ಅದಾ ಬಲೂನ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಬಲೂನ್ ಬೇಡವಾ? ವಾಪಸ್ ಕೊಟ್ಬಿಡ್ಲ ಅವ್ರಿಗೆ? ಕೊಟ್ಬಿಡ್ಲ? ಇಲ್ಲ, ಒಂದು ಹಿಂಗೆ ಕೊಟ್ಟು ಅದು ದಪ್ಪ ಆಗ್ಬಿಡ್ತು ಅವಳಿಗೆ. ಬೇಡವಂತ ಅವಳಗದು. ಅಮ್ಮ ಮಗಳು ಸೊ ಪನ್ನೀರ್ ಸ್ಯಾಂಡ್ವಿಚ್.
ಬಿಡು ಕುಡಿಲಿ ತಿನ್ನು. ಪನ್ನೀರ್ ಬೇಸ್ ಎಲ್ಲ ಚೆಲ್ತಾವ್ರೆ. ಪನ್ನೀರಲ್ಲ ಬಿಸಿ ಇದೆ ಸಿಕ್ಕಾಪಟ್ಟೆ. ಅದು ಸ್ವಲ್ಪ ಆಚೆ ತಿನ್ನೋಣ. ಇದೇನಿದು? ಅದು ಪನ್ನೀರ್ ರಾಬ್ ಒಳ್ಳೆದೆ ನೋಡೋಣ. ಇದು ಮಾಡುವ ಕೆರಿ ಮಾದನ ಕೆಳಗಡೆ ವೆಯ್ಟ್ ಹಾಕಮ್ಮ. ಹಂಗೆ ಮಾಡು. ತಿನ್ಕೋ. ಇದು ಮಾತ್ರ ತಿನ್ನಿಸ್ಕೊತದೆ ಮಗಿ. ಇನ್ನೇನು ಮಾಡ್ತೀಯಾ? ಅಂತಾರೆ ಮೊಸರು ಹಾಲು ಎರಡು. ವಾಟರ್ ಡೋಯಿಂಗ್ ಏನೋ ಹೆಲ್ದಿ ಅಂದ್ಬಿಟ್ಟು ಈ ಚಾಕ್ಲೇಟ್ ಮೂಸ್ ಮಾಡಿದಾಳೆ. ಮೂಸ ತರ ಅಂತ ಸ್ವಲ್ಪ ಸ್ವಲ್ಪ ಹಾಕು. ಇವಳು ಏನ್ ಮಾಡೋಳು ಗೊತ್ತಾ ಮಮ್ಮಿ? ಫಾರಿನ್ ಚಾಕ್ಲೇಟ್ ಇತ್ತು ನೋಡು, ಅದನ್ನ 2 ಎತ್ತಿಟ್ಕೊಂಬಿಟ್ಟವಳೆ ಅವಳಿಗೆ ಅಂತ ಅನ್ಬಿಟ್ಟು. ಅದನ್ನ ಹಾಕೋಳು ನೋಡಲ್ಲಿ ಅದ್ರೊಳಗೆ. ಹ್ಞೂ ಅದೇ ಸೋನಿ ಮಾಮ ತಂದು ಕೊಟ್ಟಿದ್ದು ಅದು. ಬಂದಿದ್ರು ಅದನ್ನ ಹಾಕೋಳೆ. ಅದನ್ನ 2 ಎತ್ತಿಟ್ಕೊಂಡವಳು ಮಮ್ಮಿ. ತಿಂದು ಟೇಸ್ಟ್ ನೋಡಿ ಹೇಳಿ. ಬೆಳಗ್ಗೆ ಏನು ಮಾಡೋಳು ಗೊತ್ತಾ? ಮೇಲ್ಗಡೆ ಇದು ಹಾಕ್ಬೇಕು ಅಂತ ಅಂದ್ಬಿಟ್ಟು ಸೌಂಡ್ ಕಮ್ಮಿ ಕೊಡಮ್ಮ. ಇದು ಟಿವಿದು ಚಾಕ್ಲೇಟ್ ಪೀಸ್ ಮಾಡಿ ಹಾಕಿರೋದು. ಹೆಂಗಿದೆ? ಬಾಳೆಹಣ್ಣು ಮತ್ತೆ ಇನ್ನೇನು ಮೀನು? ಸೌಂಡ್ ಕಮ್ಮಿ ಕೊಡೋದು ಚೇಂಜ್ ಮಾಡಿದ್ದೆ ಮಮ್ಮಿ. ಹುರ್ಗಡ್ಲೆನಾ? ಚೆನ್ನಾಗೈತಾ? ಏ ಇವರು ಹೆಂಗಿದ್ರು ಚೆನ್ನಾಗೈತೆ ಅಂತಾನೆ ಹೇಳೋದು ಕಣೆ. ನಾನು ಏನ್ ಮಾಡಿದ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತಾನೆ ಹೇಳೋದು. ಆ ಥರ ಏನು ಹೇಳೋದು? ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇದು ಯಾರಿಗೆ? ನನಗ? ನಿಮಗೆ. ಥ್ಯಾಂಕ್ ಯು. ಒಳಗೆ ಎಷ್ಟಂತೆ. ಹೆಂಗೈತಮ್ಮ? ಓಕೆ ಓಕೆ. ನಿಂಗೆ ಅವಳಿಗೆ ತಿನ್ನಿಸ್ತಾ ಇರೋದು ನೋಡಿ ನಮ್ಮ ಅಜ್ಜಿ. ಅಬ್ಬಾ ದೇವ್ರೆ, ನಾನು ಎಷ್ಟು ಅವಾಯ್ಡ್ ಮಾಡ್ತೀನೋ ನಮ್ಮ ಅಜ್ಜಿ ಅಷ್ಟು ತಿನ್ನಿಸ್ತಾರೆ. ಏನಿದೆ ಸುಮ್ಮನಿರು ಮಗ, ಇನ್ನೇನೆಲ್ಲ ತಿನ್ನೋದೇನೆ. ತಿನ್ಬೇಡ ದಪ್ಪ ತಿಂತದ ಹೋಗಿ ನೀನು. ಅವಳಿಗೆ ಇಷ್ಟ ಆಗಿಲ್ಲ, ವಿನೋದನಿಗೆ ಇಷ್ಟ ಆಗಿಲ್ಲ ಅಂತೆ. ನೋಡೋಣ, ನಾನು ಟೇಸ್ಟ್ ನೋಡ್ತೀನಿ. ಇಲ್ಲ ಮನೆ ಇಲ್ಲಿ ಸೀರಿಯಸ್ ಆಗಿ ನಂಗೆ ಬರೀ ಮೆಡಿಸಿನ್ಸ್ ಮೇಲೆ ಹೊಡಿತಾ ಇದೆ. ಇಲ್ಲ ಚೆನ್ನಾಗಿದೆ. ಇದೇನು ಮಧ್ಯದಲ್ಲಿ ಬಾಳೆಹಣ್ಣು ನೆಟ್ಟು ಇದೇ ಆಗಿಲ್ಲ. ಅದು ಬಾಳೆಹಣ್ಣಲ್ಲ, ಡೇಟ್ಸು. ಮೊನ್ನೆನೇ ಮಾಡಿದ್ಲು, ಇವತ್ತು ಕೊಡ್ತಾವಳೆ. ಮೊನ್ನೆ ಅಲ್ಲ, ನೆನ್ನೆ ಮಾಡಿದ್ದು. ಚೆನ್ನಾಗಿದೆ ಅಂದರೆ ಒಂಥರ ತಿಂತ ಚೆನ್ನಾಗಿದೆ. ಇದಕ್ಕೆ ಮಧ್ಯದಲ್ಲಿ ಒಂಚೂರು ಡ್ರೈ ಫ್ರೂಟ್ಸ್ ಹಾಕ್ಬೇಕಾಯ್ತು. ನನಗೆ ತಲೆ ಓಡಲಿಲ್ಲ, ಎಷ್ಟು ಚಾಕ್ಲೇಟ್ ಹಾಕಿದೆ ಅಷ್ಟೇ. ಇನ್ನೊಂಚೂರು ಬೇಕಾಬ್ರು? ಚೆನ್ನಾಗಿದೆ.
ತಗೊಳ್ರಿ ಯಾರು ನಾವು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಇನ್ನೂ ಚೆನ್ನಾಗಿರೋದು ಅವಾಗ ನೀನು ಬರೀ ಮೇಲೆ ಇನ್ನ- layer ತರ ಹಾಕ್ಬಿಟ್ಟಿದ್ಯಾ ಯಾವುದು ಚಾಕ್ಲೇಟ್ ಚಾಕ್ಲೇಟ್ ಓ ಜೊತೆಗೆ ಬ್ಲೆಂಡ್ ಮಾಡಬೇಕಿತ್ತು ಅಂತ ಸ್ವಲ್ಪ ನಾನು ಏನೋ ಮಾಡೋಣ ಹೌದಾ? ಕೋಕೋ ಪೌಡರ್ ಹಾಕಿ ಅದಕ್ಕೆ ಅಷ್ಟು ಕೈ ಹೊಡಿತಾರೆ ನಾವು ಅವರು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀವಾ ಅದ್ರಲ್ಲಿ ಚೆನ್ನಾಗಿರುತ್ತಾ ಮಾಡಿದ್ರೆ ಚೆನ್ನಾಗಿರಲ್ಲ ಬಟ್ ಇದು ಓಕೆ ತಿಂತ ಇನ್ನೂ ಚೆನ್ನಾಗಿತ್ತು ತಗೊಳಕ್ಕೆ ಅಲ್ಲಿ ಮಾಡ್ಬಿಟ್ಟು ನಂಗೆ ಬೇಡ ನಂಗೆ ಬೇಡ ಬ್ರೋ. ಅವ್ಳಿಗೊಂಚೂರು ನಾನು ಏನು ತಿಂದೇ ಇಲ್ಲ, ಒಂದು ಕೊಟ್ಬಿಟ್ಟು ಚೂರು ತಿಂದಿದ್ದೆ. ನನ್ಗೊಂಚೂರು ನಿನ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊ, ಮಿಕ್ಕಿದ ಬಾಕ್ಸ್ ದುಡ್ಡು ಕೊಟ್ಬಿಡ್ತೀನಿ. ಯಾವ್ದಾರ ಒಂದು ವೇಫರ್ಸ್ ಹಾಕ್ಕೊಳ್ಬೇಕಿತ್ತು ಅಷ್ಟಾಗಿರೋದು ಅಷ್ಟೆಲ್ಲ ತಲೆನೇ ಓಡಲಿಲ್ಲ ಬ್ರೋ ನನಗೆ. ನಿಮ್ಮ ಹೆಂಡತಿ ಉಳಿಸಿರೋದು ಶಮು ಇರೋ, ನಿಮ್ಮ ಹೆಂಡತಿ ಉಳಿಸಿರೋದು ಇಷ್ಟು ಬ್ರೋ. ಪರವಾಗಿಲ್ಲ ತಿನ್ಕೊಳ್ಳಿ ಪಾಪ ಅವಳೆ ಒಂದು ಹೆಂಡತಿ ತಿಂದ್ರೆ ನಾನು ತಿಂದೆ. ಎಂಥ ಡೈಲಾಗ್. ಓಕೆ ಗೈಸ್, ನೆಕ್ಸ್ಟ್ ಟೈಮ್ ನಾನು ಇಂಥ ರೆಸಿಪಿ